ಬನ್ನಿ ಕಲಿಯೋಣ ಸೌಂದರ್ಯ ಲಹರಿ. ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ನಾನು ನಿಮ್ಮ ಪೂರ್ಣಿಮಾ ಮಂಜುನಾಥ್. ಬನ್ನಿ ಈ ದಿನ ಕಲಿಯೋಣ ಶ್ಲೋಕ 49, ದೇವಿಯ ಕಟಾಕ್ಷ ವರ್ಣನೆ. ಈ ಶ್ಲೋಕದಲ್ಲಿ ದೇವಿಯ ಕಟಾಕ್ಷ ವರ್ಣನೆಯನ್ನು ನಾವು ನೋಡಬಹುದು. ಮೊದಲಿಗೆ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ. ಹಾಗೆ ಪದಗಳು ಹೇಗಿದೆ ಅಂತ ಎಂದಿನಂತೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ವಿಶಾಲಾ ಕಲ್ಯಾಣಿ ಸ್ಫುಟ ರುಚಿರಯೋಧ್ಯ ಕುವಲಯೈಹಿ ಕೃಪಾಧಾರಾ ಧಾರಾ ಕಿಮಪಿ ಮಧುರಾ ಭೋಗವತಿಕಾ ಅವಂತಿ ದೃಷ್ಟಿಸ್ತೆ ಬಹುನಗರ ವಿಸ್ತಾರ ವಿಜಯ ಧ್ರುವನ್ ತತ್ತನ್ನಾಮ ವ್ಯವಹರಣ ಯೋಗ್ಯ ವಿಜಯತೆ. ತತ್ತನ್ನಾಮ ವ್ಯವಹರಣ ಯೋಗ್ಯ. ಪದಗಳನ್ನ ಬಿಡಿಸ್ಕೊಂಡು ಹೇಳಿದಾಗ ಸರಳವಾಗಿರುತ್ತೆ. ನಿಧಾನಕ್ಕೆ ಅಭ್ಯಾಸ ಮಾಡಿ 2-3 ಸಾರಿ ಹೇಳ್ಕೊಂಡ್ರೆ ಹೇಳಬಹುದು. ಅಂತಹ ಕಷ್ಟ ಏನಾಗೋದಿಲ್ಲ ಪದಗಳನ್ನ ಹೇಳೋದಕ್ಕೆ. ಮಹಾಪ್ರಾಣಗಳ ಕಡೆ ಗಮನ ಕೊಡಬೇಕು. ಹಾಗೆ ಇಲ್ಲಿ ಪದಗಳನ್ನ ಬಿಡಿಸ್ಕೊಂಡಾಗ ನಮಗೆ ಸಿಗುವಂತಹದ್ದು ವಿಶಾಲ ಕಲ್ಯಾಣಿ ಸ್ಫುಟ ರುಚಿರಯೋಧ್ಯ ಕುವಲಯೈಹಿ. ಅಂದರೆ ದೇವಿಯ ದೃಷ್ಟಿ ವಿಶಾಲ, ಅಂದರೆ ನಿನ್ನ ದೃಷ್ಟಿ ವಿಸ್ತಾರವಾಗಿ ವಿಶಾಲ ಅಂತ ಹೇಳ್ತಾ ಇರುವಂತಹದ್ದು. ಕಲ್ಯಾಣಿ ಅಂದರೆ ವಿಶಾಲ, ಕಲ್ಯಾಣ ಇವೆಲ್ಲವೂ ಪಟ್ಟಣಗಳನ್ನಾಗಿ ಇಲ್ಲಿ ಹೇಳ್ತಾ ಇರುವಂತಹದ್ದು. ಹಾಗೆ ವಿಸ್ತಾರ ಅಂದರೆ ವಿಶಾಲ ಅಂದರೆ ವಿಸ್ತಾರವಾಗಿ, ಕಲ್ಯಾಣಿ ಅಂದರೆ ಮಂಗಳಕರವಾಗಿ, ಸ್ಫುಟ ರುಚಿಹಿ ಅಂದರೆ ಸ್ಪಷ್ಟ, ಸ್ಫುಟವಾಗಿ ಅಂತ ಹೇಳ್ತಾರಲ್ಲ ಹಾಗೆ ಸ್ಪಷ್ಟವಾಗಿರುವಂತಹ ಕಾಂತಿಯುಳ್ಳದ್ದಾಗಿ ಅಂತ ದೇವಿಯ ಕೃಪಾ ಕಟಾಕ್ಷದ ಬಗ್ಗೆ ವರ್ಣನೆ ನಡೀತಾ ಇರುವಂತಹದ್ದಿಲ್ಲಿ. ಕುವಲಯೈಹಿ, ಕುವಲಯೈಹಿ ಅಂದರೆ ನೈದಿಲೆಗಳು, ಕೆನ್ನೈದಿಲೆಗಳಿಂದ. ಅಯೋಧ್ಯ ಇಲ್ಲೂ ಕೂಡ ಪಟ್ಟಣವನ್ನಾಗಿ ನಾವು ಅಂದ್ಕೊಳ್ಬಹುದು. ಅಂದರೆ ಅಯೋಧ್ಯೆಯನ್ನು ಜಯಿಸಲು ಅಸಾಧ್ಯವಾಗಿಯೂ ಅಂತ ಕೂಡ. ಕೃಪಾ ಧಾರಾ ಧಾರಾ, ಕೃಪಾ ಅಂದರೆ ದಯಾರಸದ ಧಾರೆಗೆ ಆಶ್ರಯವಾಗಿಯೂ, ಅಂದರೆ ಧಾರಾನಗರ ಅಂತ ಕೂಡ ಅದನ್ನು ಇಲ್ಲಿ ಹೇಳ್ತಾ ಇರುವಂತಹದ್ದು. ವಿಶಾಲ, ಕಲ್ಯಾಣ, ಅಯೋಧ್ಯ, ಧಾರಾ ನಗರಗಳು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಕಿಮಪಿ ಅಂದರೆ ಅತಿಶಯವಾಗಿ, ಮಧುರ ಅಂದರೆ ಮಧುರವಾಗಿ, ಆ ಭೋಗವತಿಕಾ ಅಂದರೆ ಭೋಗವತಿ ಪಟ್ಟಣ ಅಂತ ತುಂಬ ಉದ್ದವಾಗಿ ಇರುವಂತೆ. ಅವಂತಿ ಅಂದರೆ ಅವಂತಿ ಪಟ್ಟಣ ಅಂದರೆ ಸಂರಕ್ಷಕವಾಗಿಯೂ ಇರುವಂತಹದ್ದು. ಬಹುನಗರ ವಿಸ್ತಾರ ವಿಜಯ ಅನೇಕ ಪಟ್ಟಣಗಳು, ಅನೇಕ ನಗರಗಳು, ಅದರ ಗುಂಪಿನಿಂದ ವಿಜಯ ಅಂದರೆ ಜಯವುಳ್ಳದ್ದಾಗಿಯೂ. ತತ್ತನ್ನಾಮ ವ್ಯವಹರಣ ಯೋಗ್ಯ ಅಂದರೆ ತತ್ತನ್ನಾಮ ಆಯಾ ನಗರದ ಹೆಸರುಗಳಿಂದ ಹೇಳಿಸಿಕೊಳ್ಳೋದಕ್ಕೆ ಯೋಗ್ಯವಾಗಿಯೂ. ಧ್ರುವಂ ವಿಜಯತೆ ಅಂದರೆ ಸ್ಥಿರವಾಗಿ ಸರ್ವೋತ್ತಮವಾಗಿರುತ್ತದೆ, ಎಲ್ಲದಕ್ಕೂ ಉತ್ತಮವಾಗಿ ಇರುವಂತಹದ್ದು. ಇಲ್ಲಿ ದೇವಿಯ ಕಣ್ಣಿನ ದೃಷ್ಟಿ ವಿಶಾಲವಾಗಿರುವುದರಿಂದ ವಿಶಾಲ ಎಂದು, ಮಂಗಳವಾದುದರಿಂದ ಕಲ್ಯಾಣಿ ಎಂದು, ಸ್ಪಷ್ಟವಾಗಿಯೂ ಕಾಂತಿಯುಳ್ಳದ್ದಾಗಿಯೂ, ಕೆನ್ನೈದಿಲೆಗಳಿಂದ ಜಯಿಸಲು ಅಸಾಧ್ಯವಾಗಿಯೂ ಇರುವುದರಿಂದ ಅಯೋಧ್ಯ ಎಂದು ಕೂಡ, ರಸದ ಧಾರೆಗೆ ಆಶ್ರಯವಾಗಿರುವುದರಿಂದ ಧಾರಾನಗರವೆಂದು, ಅನಿರ್ವಚನೀಯವಾಗಿ ಮಧುರವಾಗಿರುವುದರಿಂದ ಮಧುರಾನಗರವಾಗಿಯೂ,
ಅತ್ಯಂತ ದೀರ್ಘವಾಗಿರುವುದರಿಂದ ಭೋಗವತಿ ಅಂತ ಕೂಡ ಇಲ್ಲಿ ಹೇಳ್ತಾ ಇರುವಂತಹದ್ದು. ಅಂದರೆ ಭಕ್ತರನ್ನು ರಕ್ಷಿಸುವುದರಿಂದ ಅವಂತಿ ಪಟ್ಟಣವೆಂದು, ಪಟ್ಟಣಗಳ ಗೆಲುವಿನಿಂದ ವಿಜಯ ಎಂದು 8 ಪಟ್ಟಣಗಳ ಹೆಸರುಗಳಿಂದ ಕರೆಸಿಕೊಳ್ಳುತ್ತಾ ವ್ಯವಹಾರಕ್ಕೆ ಯೋಗ್ಯವಾದುದಾಗಿ ನಿಶ್ಚಯವಾಗಿಯೂ ಸರ್ವಶ್ರೇಷ್ಠವಾಗಿ ಶೋಭಿಸುತ್ತಿರುವಂತಹದ್ದು ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು. ಇಲ್ಲಿ ಭಗವತಿಯ 8 ದೃಷ್ಟಿಗಳ ಬಗ್ಗೆ ಹೇಳ್ತಾ ಇರುವಂತಹದ್ದು. ಇಲ್ಲಿ 8 ಪಟ್ಟಣಗಳ ಹೆಸರುಗಳಿಗೆ ಸೂಚಿಸ್ತಾ, ವಿಶಾಲ ಅಂದರೆ ಅಂತರಂಗದ ವಿಕಾಸದಿಂದ ಅತೀಂದ್ರಿಯ ದೃಷ್ಟಿ, ಕಲ್ಯಾಣಿ ಅಂದರೆ ಸ್ಫುಟವಾಗಿ ಕಾಂತಿಯಿಂದ ಕೂಡಿರುವ ಶುಭಕಾರಕವಾಗಿರುವ ದೃಷ್ಟಿ, ಅಯೋಧ್ಯ ಯಾರಿಂದಲೂ ಎದುರಿಸೋದಕ್ಕೆ ಆಗದ ದೃಷ್ಟಿ, ಧಾರಾ ಅಂದರೆ ಅನನ್ಯಕೃತ ಸೂಚಕವಾಗಿ ಹೇಳ್ತಾ ಇರುವಂತಹದ್ದು, ಮಧುರ ಅಂದರೆ ಸವಿಯಾದ ದೃಷ್ಟಿ, ಭೋಗವತಿ ವಿಲಾಸ ಉಪಭೋಗಗಳನ್ನು ಒಳಗೊಂಡಿರುವಂತಹ ದೃಷ್ಟಿ, ವಿಜಯ ಅಂದರೆ ಕಣ್ಣುಗುಡ್ಡೆಗಳು ಪಾರ್ಶ್ವ ತಿರುಗಿ ತೃಪ್ತಿ ಸೂಚಕ ತೋರಿಸುವಂತಹ ದೃಷ್ಟಿ, ಅವಂತಿ ಅಂದರೆ ಮುಗ್ಧತೆಯ ಸರಳ ದೃಷ್ಟಿ. ಹೀಗೆ 8 ದೃಷ್ಟಿಗಳನ್ನು ಇಲ್ಲಿ ಹೇಳಿರುವಂತಹದ್ದು. ಈಗ ಶ್ಲೋಕ 49 ದೇವಿಯ ಕಟಾಕ್ಷ ವರ್ಣನೆ ಹೇಗಿದೆ ಅಂತ ತಿಳ್ಕೊಂಡ್ವಿ. ಹಾಗೆ ಶ್ಲೋಕವನ್ನು ಹೇಳುವುದು ಹೇಗೆ ನೋಡೋಣ. ವಿಶಾಲ ಕಲ್ಯಾಣಿ ಸ್ಫುಟರುಚಿರಯೋಧ್ಯಾ ಕುವಲಯೈಃ ಕೃಪಾಧಾರಾ ಧಾರಾ ಕಿಮಪಿ ಮಧುರಾ ಭೋಗವತಿಕಾ ಅವಂತಿ ದೃಷ್ಟಿಸ್ತೆ ಬಹುನಗರ ವಿಸ್ತಾರ ವಿಜಯ ಧ್ರುವಂತತ್ತನ್ನಾಮ ವ್ಯವಹರಣ ಯೋಗ್ಯ ವಿಜಯತೆ. ಹೀಗಿರುವಂತಹದ್ದು ಶ್ಲೋಕ. ನಿಧಾನಕ್ಕೆ ಅಭ್ಯಾಸ ಮಾಡಿ ಕಲಿತೀರಾ ಅಂತ ಭಾವಿಸ್ತಾ, ಮುಂದಿನ ಶ್ಲೋಕದಲ್ಲಿ 50ನೇ ಶ್ಲೋಕ ಆಗತ್ತೆ. ಮುಂದಿನ ಶ್ಲೋಕ ಮತ್ತೆ ಸಿಗೋಣ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮೂಲಕ ನೀವು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸನ್ಮಂಗಲಾನಿ ಭವಂತು. ಮುಂದಿನ ಶ್ಲೋಕದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.